ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ರೌಡಿ ಶೀಟರ್ ಹಾಗೂ ಆತನ ಸಂಗಡಿಗರು ಎಲ್ಲಾ ಸೇರಿಕೊಂಡು ಎಣ್ಣೆ ಪಾರ್ಟಿ ಮಾಡಿಬಿಟ್ಟಿದ್ದಾರೆ ಅನ್ನೋದೊಂದು ಆರೋಪ ಕೇಳಿ ಬರ್ತಿದೆ. ಅಲ್ಲದೆ ಅರಣ್ಯ ಇಲಾಖೆಯ ಭದ್ರತಾ ವ್ಯವಸ್ಥೆ ಬಗ್ಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಸಾಮಾನ್ಯವಾಗಿ ಅಲ್ಲಿನ ಆದಿವಾಸಿಗಳು ಅಥವಾ ಅಲ್ಲಿನ ಸ್ಥಳೀಯರೇ ಹೋಗ್ಬಿಟ್ಟು ಏನೋ ಕೆಲಸ ಮಾಡ್ತೀನಿ ಅಂತಾನೆ ಪರ್ಮಿಷನ್ ಇರಲ್ಲ, ರೂಲ್ಸು ರೆಗ್ಯುಲೇಷನ್ ಅಂತಾರೆ. ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ ಅಂತ ಈ ರೌಡಿ ಶೀಟರ್ಗಳಿಗೆಲ್ಲ? ನೋಡಿ, ಒಂಥರ ಹೆಂಗಿದೆ ಅಂತಂದ್ರೆ ಭಾರತದ ಉದ್ಯಾನವನಗಳಲ್ಲೇ ಒಂದು ಪ್ರತಿಷ್ಠಿತ ಉದ್ಯಾನವನ ಇದು, ಹುಲಿ ಸಂರಕ್ಷಿತ ಕ್ಷೇತ್ರ. ಏಷ್ಯಾದ ಒಂದು ಕಾಡಾನೆಗಳನ್ನು ಹೆಚ್ಚಾಗಿ ಇಟ್ಕೊಂಡಿರುವಂಥ ಒಂದು ಕ್ಷೇತ್ರ ಇದು. ಆ ವ್ಯಾಪ್ತಿಯಲ್ಲಿರುವಂಥದ್ದು ಸುರಕ್ಷಿತ ಕ್ಷೇತ್ರ ಅಂತ ಅಂದ್ಕೊಂಡು ಅಲ್ಲೇ ಭದ್ರತಾ ಲೋಪ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ಒಂಥರ ಹೆಂಗಾಗತ್ತೆ, ಸಿಬ್ಬಂದಿಗಳು ಮತ್ತು ಉನ್ನತಾಧಿಕಾರಿಗಳದ್ದು ಕೈವಾಡ ಇಲ್ಲದೆ ಇದು ನಡೆಯೋದಕ್ಕೆ ಅಸಾಧ್ಯ. ಅದೇ ನೀವು ಇವತ್ತು ಬೆಳಿಗ್ಗೆಯಿಂದ ನೋಡ್ತಾ ಇದ್ವಿ, ಯಾರೋ ಆದಿವಾಸಿಗಳು ಇಲ್ಲ ಅಲ್ಲಿರುವಂಥ ಸ್ಥಳೀಕರು ಹೋಗಿ ಒಣ ಕಟ್ಟಿಗೆ ಕಿತ್ಕೊಂಬರಕ್ಕೆ ಬಂದರೆ ಅವ್ರಿಗೊಂದು ಕಾನೂನು ಅಡಿ ಹಾಕ್ಕೊಂಡು ಅವರಿಗೆ ಶಿಕ್ಷೆಗೆ ಒಳಪಡಿಸ್ತೀರಿ. ನಿಮಗೆ ಇಲ್ಲಿ ಅವ್ರು ಗುಂಡ್ಲುಪೇಟೆ ರೌಡಿ ಸತೀಶ ಮತ್ತು ಸಂಗಡಿಗರು ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿರ್ಬಂಧಿತ ಪ್ಲೇಸು, ಅಲ್ಲಿ ಒಲೆ ಉರ್ಸೋದೇ ತಪ್ಪು, ಮಾಂಸ ಅಡಿಗೆ ಮಾಡೋದೇ ತಪ್ಪು, ಅಲ್ಲಿ ಎಣ್ಣೆ ಸಾಗಾಟ ಮಾಡಿದ್ದೇ ಅಕ್ರಮ. ಇಷ್ಟೆಲ್ಲ ಇಟ್ಟುಕೊಂಡು ಒಳಗಡೆ ಅಷ್ಟೆಲ್ಲ ಪ್ರಕರಣ ಆದ್ರೆ ಈಗ ವಿಚಾರಣೆ ಅಂತೆ, ಈಗ ಉನ್ನತ ಅಧಿಕಾರಿಗಳ ವಿಚಾರಣೆ ಅಂತೆ, ಉನ್ನತ ಮಟ್ಟದ ವಿಚಾರಣೆ ಅಂತೆ, ತನಿಖೆ ಅಂತೆ. ಅಂದ್ರೆ ಒಳಗಡೆ ಬಿಡೋದು ಬಿಟ್ಟುಬಿಡೋದು ಇವರು. ಒಳಗಡೆ ಬಿಡೋದು ಬಿಟ್ಟುಬಿಡೋದು. ನೀವು ಆ ವನ್ಯಜೀವಿಗಳ ಸುರಕ್ಷತೆಗೆ ಎಂಥ ಒಂದು ಏಟುಗಳನ್ನು ಕೊಡ್ತಾ ಇದ್ದೀರಿ. ಅದು ಸುರಕ್ಷಿತ ತಾಣ ಅಂತಾನೆ ಫೇಮಸ್ಸು. ಯಾವುದೋ ಕಳ್ಳರ ಬೇಟೆ ತಡೆ ಅನ್ನುವಂಥದ್ದು ಒಂದು ಶಿಬಿರ ಇಟ್ಕೊಂಡಿದ್ದಾರೆ, ತುಂಬ ಸುರಕ್ಷಿತ ತಾಣ ಅಂತಾನೆ ಹೇಳ್ತಾ ಇರೋದು. ಆ ಸುರಕ್ಷಿತ ತಾಣದ ಒಳಗಡೆ ಇಂಥವ್ರನ್ನ ಯಾರು ಹಸಿ ನಾಯಕರುಗಳು ಇವರಲ್ಲ, ಇವ್ರನ್ನ ಒಳಗಡೆ ಇಟ್ಕೊಂಡು ಇಷ್ಟೊಂದು ಅನಾಚಾರಗಳನ್ನು ಮಾಡೋದಕ್ಕೆ ಬಿಟ್ಕೊಂಡು ರೌಡಿಗಳಿಗೆ ಏನು ಕೆಲಸ ಅಲ್ಲಿ? ಮೋಜು ಮಸ್ತಿ ಮಾಡೋದಕ್ಕೆ, ಪಾರ್ಟಿಗಳು ಮಾಡೋದಕ್ಕೆ, ಮಾಂಸ ಮದ್ಯ ತಿನ್ನೋದಕ್ಕೆ. ಇದ್ರ ಬಗ್ಗೆ ಮಾತನಾಡೋದು ನಮ್ಮ ಜೊತೆ ಪರಿಸರವಾದಿ ಆಗಿರುವಂತ ಜೋಸೆಫ್ ಹೂವರ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಎಸ್ ನನ್ನ ಧ್ವನಿ ಕೇಳಿಸ್ತಿದೆ ಸರ್? ಸರ್, ಸಾಮಾನ್ಯವಾಗಿ ಪರಿಸರ ಉಳಿಸ್ಬೇಕು, ರಿಸರ್ವ್ ಫಾರೆಸ್ಟ್ ಆಗಿರ್ಬೇಕು ಅಂತೆಲ್ಲ ಮಾಡ್ತಾರೆ. ಆದ್ರೆ ಇದು ಬೇಲಿನೇ ಎದ್ದು ಹೊಲ ಮೇಯ್ತಾ ಹೆಂಗೆ ಇದು ಹಿಂಗ ಆಗುತ್ತೆ ಅಂತ ಇಂಥ ವಿಚಾರದಲ್ಲಿ ನಮಗ ಅರ್ಥನೇ ಆಗಲ್ಲ. ಹೇಗೆ ಒಬ್ರು ಆಂಟಿ ಪೋಚಿಂಗ್ ಕ್ಯಾಂಪ್ ಹೋಗಿ ಪಾರ್ಟಿ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತಿದ್ದಾರೆ, ಇದು ಯಾವತ್ತೂ ಆಗಿಲ್ಲ. ನಾವೊಂದು 34 ವರ್ಷದವರೆಗೆ ಈ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ, ವನ್ಯಜೀವಿ ಕೆಲಸ, ಕನ್ಸರ್ವೇಷನ್ ವರ್ಕ್. ಯಾವತ್ತೂ ಈ ತರ ನಮಗೆ ಯಾವ್ದೋ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಹೋಗಿ ಈ ತರ ಓಪನ್ ಆಗಿ ಕುಡ್ದು ಮಜಾ ಮಾಡ್ಕೊಂಡ್ ಬರೋದು ನಾವು ಯಾವತ್ತೂ ನೋಡಿಲ್ಲ, ಕೇಳೂ ಇಲ್ಲ. ಹೌದು, ರಿಸಾರ್ಟ್ಗಳಿಗೆ ಹೋಗ್ತಾರೆ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆಸ್ಟ್ ಹೌಸ್ಗಳಿದ್ರೆ ಅಲ್ಲಿ ಹೋಗಿ ಕುಡಿತಾರೆ, ಮಜಾ ಮಾಡ್ತಾರೆ, ಅದು ಬೇರೆ. ಬಟ್ ಇದು ಡೀಪ್ ಕಾಡು ಒಳಗೆ ಎಲ್ಲಿ ಆಂಟಿ ಪೋಚಿಂಗ್ ಕ್ಯಾಂಪ್ ಇರೋದಂದ್ರೆ ಅದುಗಳು ಬಹಳ ಸೆಕ್ಲೂಡೆಡ್ ಏರಿಯಾಸ್, ಮತ್ತೆ ಅದು ಬಹಳ ಯಾರು ಹೋಗಂಗೆ ಇಲ್ಲ ಅಲ್ಲಿ. ಇವ್ರು ಹೇಗೆ ಬಿಟ್ಟಿದ್ದಾರೆ ಅಂದ್ರೆ, ನಾವು ಕೇಳಿದೀವಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದೀವಿ ಸೀನಿಯರ್ ಆಫೀಸರ್ಸ್ಗೆ, ಕೂಡ್ಲೇ ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾದ್. ಯಾರೇ ಇದ್ರು, ಯಾವ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇದ್ರೆ, ಯಾವ MP ಇನ್ಫ್ಲೂಯೆನ್ಸ್ ಇದ್ರು ಮುಲಾಜೆ ನೋಡಬಾರ್ದು, ಸಸ್ಪೆಂಡ್ ಮಾಡಬೇಕು. RFO ಇರ್ಲಿ, ಅಲ್ಲಿನ ಸ್ಟಾಫ್ಗಳನ್ನ ಫಸ್ಟ್ ಸಸ್ಪೆಂಡ್ ಮಾಡಿ. ನೀವೀಗ ಮಾಡ್ದವ್ರೆ ಮಿಕ್ಕಿದವರು ಮಾಡ್ತಾರೆ. ಈಗ ನೀವ್ ಮಾಡಿದ್ರೆ ಬೇರೆಯವ್ರಿಗೂ ಮೆಸೇಜ್ ಹೋಗತ್ತೆ, ಇಲ್ಲಪ್ಪ ಇನ್ ಮುಂದೆ ನಮ್ ಕಷ್ಟ ಇದೆ ಅಂದ್ಬಿಟ್ಟು. ಹೇಗಾಗಿದೆ ಅಂದ್ರೆ ನಮ್ ಬಂದೀಪುರ್ನ ಮಾರ್ಕೊಂಡ್ಬಿಟ್ಟಿದಾರೆ. ಅಲ್ಲಿದ್ದ ಒಬ್ಬ ಕದೀಮ, ಒಬ್ಬ CF ಮುಂಚೆ ಇದ್ದ ಪ್ರಭಾಕರ್ ಅಂದ್ಬಿಟ್ಟು, ಬರೇ ಎಂಜಾಯ್ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ಅಲ್ಲಿ ಹುಲಿ ಗಲಾಟೆ ಆದಾಗ ರೈತರು ಸತ್ರು. ರೈತರು ಹುಲಿ ಬರ್ತಾ ಇದೆ, ಊರಿಗೆ ತೊಂದರೆ ಆಗ್ತಿದೆ ಅಂದ್ರು ಏನು ಕೇರ್ ಮಾಡ್ಲಿಲ್ಲ. 3 ಜನ ಸತ್ರು, ಒಬ್ರು ಕಣ್ಣು ಇತ್ತು. ಆಮೇಲೆ ಅಲ್ಲಿನ RFOಗಳೆಲ್ಲ ಒಂದಷ್ಟು ಜನ ಇದಾರೆ, ಎಲ್ಲ ಮಾಫಿಯಾ. ಇವ್ರಿಗೆ ನಾವು ಸರ್ಕಾರಕ್ಕೆ ನಾವು ಬರ್ದಿದೀವಿ, ಇಂಥವ್ರನ್ನ ಫಸ್ಟ್ ತೆಗೀರಿ, ಸರಿ ಇಲ್ಲ, ಬಹಳ ತೊಂದರೆ ಆಗತ್ತೆ ವನ್ಯಜೀವಿ ಇದು ನಮ್ಮ ಫಾರೆಸ್ಟ್ ಒಳಗೆ, ಮತ್ತೆ ರೈತರಿಗೆ ತೊಂದರೆ ಆಗತ್ತೆ ಅಂದ್ಬಿಟ್ಟು ಬರ್ದಿದೀವಿ ನಾವು. ಫಸ್ಟ್ ಇಂಥವ್ರನ್ನೆಲ್ಲ ತೆಗೀರಿ ಅಂದ್ಬಿಟ್ಟು. ಈ ಸರ್ಕಾರಕ್ಕೂ ಒಂದು ಇದೀ ಇಲ್ಲ ಇಂತ ಕದೀಮರನ್ನ ಅಲ್ಲಿಂದ ಎತ್ತಕ್ಕೆ. ಕಳೆದ ವಾರ ಅಷ್ಟೇನೆ ಕಾರಲ್ಲೆಲ್ಲ ಎಣ್ಣೆ ಹೊಡೆದು ಆ ಬಾಟ್ಲಿ ಎಲ್ಲ ಬಿಸಾಕಿ ಅಂತ ಸಂರಕ್ಷಣಾ ಸ್ಥಳದಲ್ಲಿ ನಾಚಾರ ಮಾಡಿಬಿಟ್ಟಿದ್ರು. ಅಂದ್ರೆ ಈಗ ತಲೆದಂಡನ ಅಥವಾ ಕ್ರಮ ಆದ್ರೆ ಫಸ್ಟ್ ಯಾರ ಮೇಲೆ ಆಕ್ಷನ್ ಆಗ್ಬೇಕಂತೆ ಸರ್ ಮೊದಲು ಈ ವಿಚಾರದಲ್ಲಿ? ಅಲ್ಲಿನ RFO, ರೇಂಜ್ ಫಾರೆಸ್ಟ್ ಆಫೀಸರ್, ಅವನಿಗೆ ಆಕ್ಷನ್ ತಗೊಳ್ಳೇಬೇಕು. ಯಾಕಂದ್ರೆ ಅವನ್ ರೆಸ್ಪಾನ್ಸಿಬಿಲಿಟಿ ಅದು. ಅವ್ರ ಮೇಲೆ ಬರೋದು ACF ಅಂಡ್ ಅಸಿಸ್ಟೆಂಟ್ ಕನ್ಸರ್ವೇಟರ್ ಫಾರೆಸ್ಟ್ ಬರ್ತಾರೆ, ಅವ್ರಿಗೂ ಆಕ್ಷನ್ ತಗೋಬೇಕು.
ಯಾಕಂದ್ರೆ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಇವರು ಅಮಾಯಕ ಈ ವಾಚರ್ಗಳು ಇರ್ತಾರಲ್ಲ ಪಾಪ, ಹೌದು ಕೂಲಿ ಕೆಲಸ ಮಾಡ್ತಾರಲ್ಲ ದಿನಗೂಲಿ, ಅವ್ರ ಮೇಲೆ ಆರೋಪ ಹಾಕ್ಬಿಡ್ತಾರೆ. ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ, ಯಾರನ್ನೂ ಕರ್ಕೊಂಡ್ ಅವ್ರ ಅಪರಾಧಗೂ ತಗೊಂಡ್ಬರಲ್ಲ, ಕರ್ಕೊಂಡು ಬರಲ್ಲ, ಅವ್ರು ಏನು ಮಾಡಲ್ಲ. ಇವ್ರುಗಳು ಅವ್ರ ಮೇಲೆ ಅಮಾಯಕರ ಮೇಲೆ ಹಾಕ್ಬಿಟ್ಟು ಇವ್ರು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿರ್ತಾರೆ. ನಾವ್ ಇವತ್ತು ಕೇಳ್ತಾ ಇರೋ ಸರ್ಕಾರಕ್ಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು, ಅವ್ರನ್ನ ಸಸ್ಪೆಂಡ್ ಮಾಡ್ಲೇಬೇಕು. ಏನು ಎನ್ಕ್ವೈರಿ ಏನ್ ಬೇಕಾಗಿಲ್ಲ, ಕಣ್ ಮುಂದೆನೆ ಎಲ್ಲ ನೋಡ್ತಿದ್ದೀರಾ ಏನ್ ಆಗ್ತಿದೆ ಅಂದ್ಬಿಟ್ಟು. ಇದೇನ್ ನಮ್ಮ ಮಾರಾಟ ಇದು. ನಾವ್ ಇನ್ನೊಂದ್ ಬೇಜಾರ್ ವಿಷಯ ಏನಂದ್ರೆ, ಈಗೇನೋ ಫ್ರೆಂಡ್ಸ್ ಫಾರ್ ಬಂದೀಪುರ್ ಅನ್ಕೊಂಡ್ ಶುರು ಮಾಡ್ಕೊಂಡಿದ್ದಾರೆ ಗಂದೆ. ಜನ ಬರೋದು, ಅಲ್ಲಿ ಉಳ್ಕೊಳ್ಳೋದು, ಇವ್ರ ಗೆಸ್ಟ್ ಹೌಸ್ ಒಳಗೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಡ್ತಾರೆ ಡಿಪಾರ್ಟ್ಮೆಂಟ್ಗೆ, ಅವ್ರಿಗೆ ಊಟ ಕೊಡೋದು, ಅವ್ರಿಗೆ ಸಫಾರಿ ಮಾಡ್ಸೋದು, ಅವ್ರಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಕರ್ಕೊಂಡು ಹೋಗೋದು, ಒಳಗಡೆ ಎಲ್ಲ ಓಡಾಡ್ಸೋದು. ಈ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಏನಂದ್ರೆ ಕಾಡು ಉಳಿಸ್ಕೊಳಕ್ಕೆ, ಮಜಾ ಮಾಡಕ್ಕಲ್ಲ. ಅಂದ್ರೆ ಈಗ ಸಾಮಾನ್ಯವಾಗಿ ಸರ್, ಯಾರೋ ಒಬ್ರು ಸಾರ್ವಜನಿಕರು ಬಂದು ಫೋಟೋ ಶೂಟ್ ಮತ್ತೊಂದು ಮಾಡಿದ್ರೇನೆ ತಪ್ಪು. ಅದರಲ್ಲಿ ಒಬ್ಬ ರೌಡಿ ಶೀಟರ್ ಬರ್ತಾನೆ ಅಂತ ಆತನ ಹಿನ್ನೆಲೆ ಏನು, ಇಷ್ಟೊಂದು ರಾಜಾತಿಥ್ಯ ಅಷ್ಟು ಈಸಿಯಾಗಿ ಕೊಟ್ಬಿಡ್ತಾರ ಅಂತ. ಹಲೋ, ನನ್ ಧ್ವನಿ ಕೇಳಿಸ್ತಿದ್ಯಾ ಸರ್? ಕೇಳ್ತಾ ಅಂದ್ರೆ ಸರ್, ಸಾಮಾನ್ಯವಾಗಿ ಯಾವುದೋ ಫೋಟೋ ಶೂಟ್ ಮಾಡಿದ್ರು ಮತ್ತೊಂದು ಮಗದ ನಂತರನೇ ತಪ್ಪು ಒಳಗಡೆ. ಬಟ್ ರೌಡಿ ಶೀಟರ್ ಬರ್ತಾನೆ, ಆತನ ಸಂಗಡಿಗರು ಇರ್ತಾರೆ ಅಂತಂದ್ರೆ ಮೊದಲವಾಗಿ ಆತನ ಹಿನ್ನೆಲೆ ಏನು, ಜೊತೆಲಿ ಅಷ್ಟು ಈಸಿಯಾಗಿ ಇಷ್ಟೊಂದು VIP ಟ್ರೀಟ್ಮೆಂಟ್ ಕೊಡ್ತಾರ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು. ಇದು ರೌಡಿ ಶೀಟರೋ ಮಿನಿಸ್ಟರೋ MP ನೋ ಯಾರು ಆತರ ಮಾಡಂಗೇ ಇಲ್ಲ ಅಲ್ಲಿ. ಅದು ಮಾಡಿದ್ರೆ ಬಹಳ ದೊಡ್ಡ ತಪ್ಪು, ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ರೌಡಿ ಶೀಟರ್ ಇರ್ಲಿ, MP-ನೇ ಇರ್ಲಿ, MLA ಇರ್ಲಿ, ಮಿನಿಸ್ಟರ್ ಇದ್ರು ಅದ್ ಮಾಡಂಗಿಲ್ಲ. ಕಾಡು ಒಳಗೆ ಹೋಗ್ಬಿಟ್ಟು ಇದು ಕುಡಿಯಂಗಿಲ್ಲ, ಮಾಂಸ ತಿನ್ನಂಗಿಲ್ಲ. ಅಲ್ಲಿಂದ ನೀ ಬೇಟೆ ಆಡ್ಬಿಟ್ಟು ತಿನ್ಬೋದಲ್ಲ. ಅಂತಿಮವಾಗಿ ಈಗ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕವಾಗಿ ಏನ್ ಆಗ್ರಹಿಸ್ತೀರಾ ಸರ್ ಈ ಘಟನೆ ಬಗ್ಗೆ? ಅಲ್ಲ, ನಾವ್ ಹೇಳೋದು ಈ ತರ ಆಕ್ಷನ್ ನೀವು ತಗೊಳ್ಳೇಬೇಕು. ನಿಮಗೆ ಯಾವ ಮನ್ಮಸ್ತಿ ನಮ್ಗೆ ಹಾಕ್ಬಿಟ್ಟು ನೀವು ಎನ್ಕ್ವೈರಿ ಅಂತ ಹೇಳ್ಬೇಡಿ. ಎಲ್ರು ನೋಡಿದಾರೆ ಏನ್ ಆಗ್ತಿದೆ ಅಂದ್ಬಿಟ್ಟು. ಕೂಡ್ಲೆ ಯಾರು RF ACF ಇದ್ದಾರೋ ಅವ್ರನ್ನ ಕೂಡ್ಲೆ ಸಸ್ಪೆಂಡ್ ಮಾಡಿ. ಎರಡು ಮಾತು ಅಲ್ವೇ ಇಲ್ಲ ಇದ್ರೊಳಗೆ. ಇದೇ ಮಾಡ್ಕೊಂಡು ಬಿಟ್ಟು ಹುಳ ಬಿಟ್ಕೊಂಡು ಈ ಮಟ್ಟಕ್ಕೆ ಬಂದಿದೆ ಇವತ್ತು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಪ್ರಮುಖವಾಗಿ ಹೇಳ್ತಾ ಇದ್ರು, ಅಧಿಕಾರಿಗಳು RFO ಸೇರಿದಂತೆ ಇತರ ಸಿಬ್ಬಂದಿಗಳು ತಲೆದಂಡ ಆಗ್ಲೇಬೇಕು ಅಂತ. ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ಅಂದ್ರೆ ಈಗಾಗಲೇ ಆ ರೌಡಿ ಒಳಗಡೆ ಹೆಂಗ್ ಬಂದ, ರೌಡಿ ಶೀಟರ್ ಒಳಗಡೆ ಅಷ್ಟು ಜನ ಸಂಗಡಿಗರನ್ನ ಕರ್ಕೊಂಡೋಗಿ ಪಾರ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು, ಆ ಪಾರ್ಟಿಯಲ್ಲಿ ಏನೇನು ನಡೀತು, ಅದರಿಂದ ಹಾನಿಯಾಗಿರೋದೇನು. ಈ ಹಿಂದೆ ಅದೇ ನಾವು ಹೇಳ್ದಂಗೆ 1 ವಾರದ ಹಿಂದೆ ಬಲೆನೋ ಕಾರಲ್ಲಿ ಏನೋ ಬಂದು ಚಲಿಸುವ ವಾಹನದಲ್ಲೇನೆ ಅವರೆಲ್ಲ ಕೂಡದ ಹಂಗೆ ಎಸ್ತು ಹೋಗ್ತಾ ಇರೋದು ವಿಡಿಯೋ ಏನೋ ವೈರಲ್ ಆಗಿತ್ತಂತೆ. ಅದು ವಿಚಾರದಲ್ಲೂ ಕೂಡ ಗಮನ ಹರಿಸ್ಬೇಕಿತ್ತು. ಇವರು ಇಷ್ಟು ಒಳಗಡೆ ಇಷ್ಟು ಈಸಿಯಾಗಿ ಹೆಂಗೆ ಬರ್ತಾರೆ ಅನ್ನುವಂಥದ್ದನ್ನೇ, ಇವ್ರಿಗೆ ಹೆಂಗೆ ರಾಜಾತಿಥ್ಯ ಸಿಗುತ್ತೆ. ಇಷ್ಟೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರೂ ಕೂಡ ಪಾರ್ಟಿ ಮಾಡೋದಕ್ಕೆ, ಮಿಂದೆ ಹೇಳೋದಕ್ಕೆ, ಮೋಜು ಮಸ್ತಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಅಲ್ಲಿ ಅಂತಂದರೆ, ಅಂದ್ರೆ ಅಲ್ಲಿ ಎಷ್ಟು ಭದ್ರತೆ ಇದೆ, ಅದರ ಭದ್ರತೆ ಲೋಪ ಎಷ್ಟಾಗ್ತಾ ಇದೆ ಅನ್ನುವಂಥದ್ದು ನೋಟಕ್ಕೆ ಬರುತ್ತೆ. ನೋಡಬೇಕು ಇದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತೊಗೊತಾರೆ. ವನ್ಯಜೀವಿಗಳಿಗೆ ಮೇಲ್ಗಡೆ ಇವರ ಕಾಳಜಿ ಏನಿದೆ ಅನ್ನುವಂಥದ್ದನ್ನು. ಒಂದು ಸಣ್ಣದಾಗೇನೋ ಸತ್ತೋಗಿರೋ ಪ್ರಾಣಿನ ಇಟ್ಕೊಂಡೇ ಓಡಾಡಿಸ್ತಾ ಇರ್ತಾರಲ್ಲ, ಆದರೆ ಇಲ್ಲಿ ಬದುಕಿರೋ ಪ್ರಾಣಿಗಳನ್ನು ಸಾಯಿಸೋದಕ್ಕೆ ಏನೇನು ಬೇಕೋ ಅವ್ಯವಹಾರಗಳ ಅನಾಚಾರ ಮಾಡೋದಕ್ಕೆ ಬಿಟ್ಕೊಂಡು ಇವರು ಕಣ್ಣಿದ್ದು ಕುರುಡರಾಗಿರುವಂಥ ತೋರಿಸ್ತಾ ಇದಾರಲ್ಲ ಇಲ್ಲಿ. ಇದಕ್ಕೆಲ್ಲ ನಾಂದಿ ಹಾಡ್ಕೊಂಡು ಕೂತ್ಕೊಂಡಿದಾರಲ್ಲ ಅನಾಚಾರಕ್ಕೆ, ಇದಕ್ಕೆ ಅವ್ರು ಉತ್ತರ ಕೊಡಬೇಕು. ಇಡೀ ಅರಣ್ಯ ಇಲಾಖೆ ಇದರನ್ನ ಉತ್ತರದಾಯಿಗಳು. ಅವರಷ್ಟು ಜನ ಬಂದು ನಿಂತ್ಕೋಬೇಕು ಇಲ್ಲಿ, ಹೆಂಗೆ ಇಲ್ಲಿ ಅನಾಚಾರಗಳನ್ನು ನಡೆಸ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ಜನರಿಗೆ ಉತ್ತರ ಕೊಡಬೇಕು. ಅದಾಗ್ಲಿ. ಎಕ್ಸಾಕ್ಟ್ಲಿ. ಅಂತಂದ್ರೆ ಸಾಮಾನ್ಯವಾಗಿ ನಾವು ಜೈಲಲ್ಲಿರುವಂತವ್ರಿಗೆ ರಾಜಾತಿಥ್ಯ, ಇತ್ತ ರೌಡಿ ಶೀಟರ್ಗಳಿಗೂ ಸಂರಕ್ಷಿತ ಪ್ರದೇಶದಲ್ಲಿ ಇವ್ರು ರಕ್ಷಣೆ ಕೊಡೋ ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಇದನ್ನ ಖಂಡಿಸ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.